ಅಡಿಗೆ ಮಸ್ತ್ ಆಗಿತ್ತು ನೋಡ್ವಾ. ಆದ್ರೂ ನಮ್ಮ ತ್ರಿವೇಣಿ ಅಡಿಗೆ ಚಲೋ ಮಾಡ್ತಾ ಅಲ್ಲ, ರುಚಿ ರುಚಿಯಾಗಿ ಸೇಮ್ ಅವ್ರ ಅವ್ವನ ಕತೆ ನೋಡು ಎಲ್ಲಾನು. ಹ್ಞೂ ಬೇ, ನನಗಂತರೂ ಅಡಿಗೆ ಮಾಡಕ್ಕೆ ಬಿಡಂಗಿಲ್ಲ. ಆಕಿನ ಮಾಡ್ತಾ ಎಲ್ಲಾನು. ಅವ್ರ ಮಾವ ಅಂತರೂ ಫುಲ್ ಫಿದಾಗ್ಬಿಟ್ಟ ಆಕಿನ ಮ್ಯಾಗ. ನನ್ನ ಸೊಸಿ ಅಡಿಗೆ ಹಂಗೆ ಮಾಡ್ತಾಳೆ, ನನ್ನ ಸೊಸಿ ಅಡಿಗೆ ಹಿಂಗೆ ಮಾಡ್ತಾಳೆ, ನನ್ನ ಸೊಸಿ ಅಷ್ಟು ಅಡಿಗೆ ಚಲೋ ತಂಗೆ ಯಾರು ಮಾಡಂಗೇ ಇಲ್ಲ. ನನಗಂತರೂ ಪುಣ್ಯವಂತಿ ಸೊಸಿ ಸಿಕ್ಕ್ಯಾಳ ಅಂತೇಳಿ ಹೊಗಳಿದ್ದ ಸೊಸಿನ. ಹಂಗಂದ್ರೆ ನಿನ್ನ ಗಂಡ ನಿನ್ನ ಕೈಯಾಗಿನ ತಿನ್ನೋದ ಬಿಟ್ಟಿರ್ಬೇಕು. ಅಯ್ಯೋ, ಸೊಸಿ ಬಂದಾಗ ನಿಂತು ನನಗೆ ಅಡಿಗೆನ ಮಾಡಕ್ಕೆ ಬಿಟ್ಟಿಲ್ಲ ಅಂತ ನಾನು. ನನ್ನ ಗಂಡ ಅಂತೂ ನನ್ನ ಕೈಯಾಗಿನ ಅಡಿಗೆನ ಬೇಡ ಅಂತಾನೆ ಈಗ. ಸೊಸಿ ಮಾಡಿದ್ದ ಬೇಕಂತಾನೆ ಈಗ ಯಾರು ಹೊಟ್ಟಿಗೆ ನನ್ನ ಗಂಡಂಗೆ. ಹೌದೇನೆ, ಇಲ್ಲಿ ಬಿಡ ಉಣ್ಲಿ ಪಾಪ. ಮೊದ್ಲಿಂತ್ರನು ಕೆಲಸ 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 ಅಂತೇಳಿ ನಿಮ್ಮ ಅಣ್ಣನು ಮತ್ತು ನಿನ್ನ ಗಂಡನು ಭಾಳ ದುಡ್ದವ್ ಪಾಪ, ಕುಂದ್ರಲಾರ್ದಂಗೆ. ಈಗಾದ್ರೂ ಚಲೋ ತಿನ್ಕೊಂಡು ಹುಣ್ಕೊಂಡು ಅಡ್ಡಾಡ್ಕೊಂಡಿರ್ಲಿ. ಈಗ ನೋಡ, ದೀಪಾ ಮತ್ತು ಪ್ರೀತಿ ಮಾಡೋ ಅಡುಗೆ ನಿಮ್ಮ ಅಣ್ಣನ ಎಷ್ಟು ಹೋಗೋತ ಗೊತ್ತಾ. ನಿಮ್ಮ ಅತ್ತಿಗೆಮ್ಮ ಏನು ಮಾಡ್ತಿತ್ತೆ ದರಿದ್ರದಂತಕ್ಕೆ, ಏನು ಮಾಡ್ತಿದ್ದಿಲ್ಲ ಪಾಪ. ಇವು ಚಲೋ ಚಲೋ ಅಡುಗೆ ಮಾಡಿ ಹಾಕತ್ತಾವ ಅಂತೇಳಿ ಹೊತ್ತೊತ್ತಿಗೆ ಊಟ ಮಾಡ್ತಾನೆ, ಹೊತ್ತೊತ್ತಿಗೆ ಮನೆಗೆ ಬರ್ತಾನೆ. ಊಟ ಮಾಡೋಕ್ಕೋಸ್ಕರ ಆದ್ರೂ ಮನೆಗೆ ಬರ್ತಾನೋ ನಿಮ್ಮ ಅಣ್ಣ. ಈಗ ಇವರು ಹಂಗವೇ ಚಲೋ ಆಗಿತ್ತು ನೋಡಿ, ನಮ್ಗೆ ಒಳ್ಳೆ ಸೊಸ್ತ್ಯಾರ ಸಿಕ್ಕಿದ್ದು ಒಂದು. ಹೌದಾ, ಯಾವ ಜನ್ಮದೊಳಗೆ ಏನು ಪುಣ್ಯ ಮಾಡಿದ್ವ ಏನ, ಸದ್ಯಕ್ಕೆ ಈಗ ಚಲೋ ಕೊಟ್ಟಾನ ಸೊಸ್ತ್ಯಾರನ. ಮೊನ್ನೆ ಮೊಮ್ಮಕ್ಕಳು ಮಾಡಿದ ಪುಣ್ಯ ಇರ್ಬೇಕು. ಹಾಂ, ಅದು ಜುಣಕ ಹೆಂಗೆ ಮಾಡ್ತಾರೆ ನಂಗೂ ಹೇಳ್ಕೊಡ್ಲಿ. ಜುಣಕ ಮಾಡಕ ಬರಂಗಿಲ್ಲ ನನಗೆ. ಹೌಲೆ, ಹಂಗೆ ನಮಗೆ ಮಾಡಕ ಬರಂಗಿಲ್ಲ ನೋಡು. ಅದೇನು ದೊಡ್ಡ ಮಹಾ ಅಲ್ಲಿ ಬಿಡ್ಲೆ, ಭಾಳ ಈಸಿ ಐತದ ಮಾಡೋದು. ನಿಮಗೆ ಹೇಳಿದ್ರೆ ಗೊತ್ತಾಗಂಗಿಲ್ಲ. ನಾ ಮಾಡೋಬೇಕಾರೆ ಹತ್ತಿರಕ್ಕೆ ಹೇಳ್ತೀನಿ ವಿಡಿಯೋ ಮಾಡಿರಿ ಅಂತೇಳಿ. ಅವ್ರು ವಿಡಿಯೋ ಮಾಡ್ತಾರ, ಅವಾಗ ವಿಡಿಯೋ ಮಾಡ್ಕೊಂಡು ನಿಮ್ಗೆ ಕಳಿಸ್ತೀನಂತ. ಅವಾಗ ಈಸಿ ಆಗೈತಿ. ಫಸ್ಟ್ ನೋಡ್ಕೊರಿ, ಆಮೇಲೆ ಮಾಡಂತ್ರಿ. ಗುಡ್ ಐಡಿಯಾ, ಹಂಗೆ ಮಾಡ. ಭಾರಿ ಟೇಸ್ಟ್ ಆಗಿತ್ತದ. ಮತ್ತು ನನಗಂತೂ ಭಾಳ ಇಷ್ಟ ಆತ್ಲಿ ಜುಣಕ, ಸೂಪರ್ ಆಗಿತ್ತು ನೋಡು. ಫಸ್ಟ್ ಆಫ್ ಆಲ್ ನಾನು ತಿಂತಿದ್ದೇ ಇಲ್ಲ ಇವೆಲ್ಲ. ನಿಮ್ಮ ಸವಾಸ ಮಾಡಿ ಇಂಥವೆಲ್ಲ ತಿನ್ನ ಈಗ ತಿನ್ಬೇಕ್ಲಿ. ಇಂಥವೆಲ್ಲ ತಿಂದ್ರನ ಮತ್ತೆ ಗಟ್ಟಿ ಆಗೋದು. ಟಿಂಗ್ ಟೌ ಟಿಂಗ್ ಟೌ. ಯಾರ ಬಂದ್ರ ಅನ್ಸತ್ತೆ ನೋಡಿ ಮನೆಗೆ. ಹೌದು, ನೋಡ್ಕೊಂಬರ್ತೀನಿ ತಡಿ. ಅತಿಯವ್ರ ತಡ್ರಿ, ನಾನು ಹೋಗಿ ಬರ್ತೀನಂತ. ನೀವು ಕುಂದ್ರಿ. ಇಲ್ಲಿ ತಗೋ, ನಾನು ಹೋಗ್ಬಿಡ್ತೀನಂತೆ. ನಾ ಹೋಗಿ ನೋಡ್ಕೊಂಬರ್ತೀನಿ ತಡ್ರಿ. ಸರಿ ತಗೋಬಾ. ನೀವು ಯಾರಂತ ಗೊತ್ತಾಗ್ಲಿಲ್ಲ ರೀ. ಯಾರೀ ನೀವು? ಯಾರು ಬೇಕಾಗಿತ್ತು? ಓ ಮಾಮ್, ಶಿ ಆಸ್ಕಿಂಗ್ ಹೂ ಐ ಆಮ್. ಏ ಬ್ಲೇಡಿ ಲೇಡಿ, ನಾವು ಯಾರಂತ ಗೊತ್ತಿಲ್ಲದೇನೆ ಬಾಗ್ಲವನ್ನು ತೆಗಿಲಿಕ್ಕೆ ಬಂದ. ಅಯ್ಯೋ, ಬಾಗ್ಲ ತೆಗೆದ್ಮ್ಯಾಗಲ್ಲ ಗೊತ್ತಾಗೋದು ಯಾರು ಬಂದಾರ ಯಾರಿಲ್ಲ ಅಂತೇಳಿ. ಅಲ್ಲ, ನಿಮ್ಮ ಮುಖ ನಾ ಯಾವತ್ತೂ ನೋಡಿಲ್ಲ, ಅದಕ್ಕೆ ಕೇಳಿದೆ ಯಾರು ಅಂತೇಳಿ. ಬರ್ರಿ ಒಳಗೆ ಬರ್ರಿ, ಹೋಗ್ಲಿ. ನೀನೇನು ನಮ್ಮನ್ನು ಹೊಳಗೆ ಕರೆಯೋದು? ನಮಗೆ ಗೊತ್ತು ಒಳಗಡೆ ಬರೋದು. ಓಕೆ ಓಕೆ, ಅಷ್ಟ್ಯಾಕೆ ಸಿಟ್ಟಾಗ್ತಿರಿ. ಬರ್ರಿ. ಯಾರು ಬಂದಾರ ತ್ರಿವೇಣಿ? ಗೊತ್ತಿಲ್ಲ ರೀ ಅತ್ತಿಯವ್ರ, ನಾನು ಫಸ್ಟ್ ಟೈಮ್ ನೋಡತ್ತೀನಿ ರೀ. ಅವ್ರಿಗೆ ಬರತ್ತಾರ ನೋಡ್ರಿ. ಓ ಬಿ ಯವ್ವ, ಇವ್ರು ಬಂದಾರ ಬಿ. ಯವ್ವ, ಇದಕ್ಕರ ಬಂದ್ರೆ ಯವ್ವ ಇವ್ರು ಯಾರ ಅವ್ರೆ? ನನಗಂತೂ ಗೊತ್ತಾಗತ್ತಿಲ್ಲ ಯಾರವ್ರು. ಈ ನನ್ನ ಗಂಡಂದ ದೂರ ಸಂಬಂಧಿಕರೇ, ಅವ್ರು ಫಾರಿನ್ ಒಳಗೆ ಇರ್ತಿದ್ರಲ್ಲ, ಅಮೆರಿಕ ಒಳಗೆ. ಅವು ಬಂದವು. ಈಗಿಂದು ರಾಮಾಯಣ ಕೇಳಕ್ಕಾಗಂಗಿಲ್ವಾ ನನಗರ. ಆ ಕಡೆ ಇಷ್ಟರ ಕೊಚ್ಕೊಂತಾಳ ಬ್ಯಾಡ. ಇವ್ರಿಗೆ ನಿಮ್ಮನೆ ಕೆಲಸ ಇವ್ರು ಯಾಕೆ ಬಂದಾರ ಈಗ? ಅದು ಮಗಳ ಬೇರೆ ಕರ್ಕೊಂಡ್ ಬಂದಾಳ. ಗೊತ್ತಿಲ್ವೇ? ಇಷ್ಟು ದಿನ ಕಾಂಟ್ರಾಕ್ಟ್ ಒಳಗಿಲ್ಲ, ಏನಿಲ್ಲ, ಮಾತಿಲ್ಲ, ಕತ್ತಿ ಇಲ್ಲ. ಒಮ್ಮಿಂದ ಮಕ್ಕಳು ಬಂದ ನೋಡು. ಸುಟ್ನೀತಾ, ವಾಟ್ ಈಸ್ ದಿಸ್? ನಿಮ್ಮ ಮೇಡ್ಗೆ ಹೇಳಿಕ್ಕಾಗಲ್ವಾ? ಸಾರಿ, ಮೇಡ್ ಅಂದ್ರೆ ಗೊತ್ತಾಗಲ್ಲಲ್ವಾ? ಅಲ್ಲ, ನಿಮ್ಮ ಮನೆ ಕೆಲಸದೊಳಗೆ ಹೀಗೆ ಮಾತಾಡ್ಬೇಕನ್ನೋದು ನೀನು ಹೇಳಿಕೊಡ್ಬೇಕಲ್ವಾ? ನಿಮ್ಮ ಮನೆ ಕೆಲಸದೊಳಗೆ ಬಾಗಿಲಲ್ಲಿ ನಿಂದ್ರಿಸ್ಕೊಂಡೆ ನಮ್ಮನ್ನ ಕೇಳ್ತಾಳೆ ಯಾರು ನೀವು ಅಂತ. ಎಲ್ಲ ಚಿನ್ನಾಲಿ ನೋಡ್ಲಿ, ನಿನ್ ಸೊಸೆಗೆ ಮನೆ ಕೆಲಸಕ್ಕೆ ಅಂತ ಹೇಳಕಿ. ನೀನ್ಲೆ ಸುಮ್ಮನೆ ಅದೇ ಅಲ್ಲಕ್ಕಿ ಮನೆ ಕೆಲಸಕ್ಕೆ ಅಂದರು. ತ್ರಿವೇಣಿ, ನೀ ಹಿಂಗೆಲ್ಲ ಸುಮ್ಮನಿರಾಕ್ ಹೋಗ್ಬೇಡ್ಲಿ. ಪರಿಮಳ ಅವರೇ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಸಿ ಇಸ್ ನಾಟ್ ಮನೆ ಕೆಲಸದಕ್ಕಿ. ಅವಳು ಈ ಮನೆ ರಾಣಿ, ಅಂದರೆ ಈ ಮನೆ ಸೊಸೆ. ನನಗಿರೋ ಒಬ್ಬನೇ ಒಬ್ಬನ ಮಗನ ಹೆಂಡತಿ. ಅರ್ಥ ಆಯ್ತಾ? ಮೀನ್ಸ್ ಶಿ ಈಸ್ ಮೈ ಡಾಟರ್ ಇನ್ ಲಾ. ಸೊ ಪ್ಲೀಸ್ ಮೈಂಡ್ ಯುವರ್ ಟಂಗ್. ವಾವ್ ಆಂಟಿ, ಸೂಪರ್ ಇಂಗ್ಲಿಷ್. ಬ್ಲಡಿ ನಾನ್ಸೆನ್ಸ್. ವಾಟ್ ವಾಟ್ ಯು ಟೆಲ್ಲಿಂಗ್ ಸುನೀತಾ? ನಿನ್ನ ಮಗನ ಮದುವೆ ಮಾಡಿಬಿಟ್ಟ? ನನಗೆ ಒಂದು ಮಾತು ಕೂಡ ಹೇಳಿಲ್ಲ. ವೈ ಆಂಟಿ, ನನಗೆ ಯಾಕೆ ಹೇಳಿಲ್ಲ ನೀವು? ನಿಮಗೆ ಗೊತ್ತಲ್ವಾ ನಿಮ್ಮ ಮಗನ ನಾನು ಇಷ್ಟಪಡ್ತಿದ್ದೆ ಅಂತ? ಅಲ್ಲವಾ, ನನ್ನ ಮಗ ನಿನಗೆ ಯಾವಾಗ ಇಷ್ಟಪಟ್ಟಿದ್ದ? ಅದು ಅಲ್ಲದೆ ನೀನು ಇನ್ನೂ ಸಣ್ಣಕ್ಕಿದ್ದಿ. ಒಂದು 8ನೇ ತನ 9ನೇ ತ ಇದ್ದಿ. ಆವಾಗ ನೀ ಅವನಿಗೆ ಇಷ್ಟಪಟ್ಟಿದ್ದಿ, ಇನ್ನು ಆಡೋ ವಯಸ್ಸೊಳಗೆ. ಅವಾಗ ಅವನಿಗೆ ಕೇಳ ಅಂತಿದ್ದಿಲ್ಲ. ಮತ್ತು ಅವಾಗಿಂತವಾಗ ಮತ್ತೆ ನೀವು ಅಮೇರಿಕಾಗೆ ಹೋಗ್ಬಿಟ್ರಲ್ಲ, ಮತ್ತು ಅವ್ನು ನಿಮ್ಮ ಮರ್ತ ಬಿಟ್ಟ. ಅವಾಗಿಂದ ಇವಾಗಿನ ನೋಡ ನೆನಪಿಟ್ಕೊಂತಾನೆ ನಾವ. ಅದು ಅಲ್ಲದೆ ನೀನು ಇಷ್ಟಪಡ್ತಿದ್ದೆ, ಅವನೆಲ್ಲ ಇಷ್ಟಪಡ್ತಿದ್ದ. ಅದು ಅವ್ನು ಸಣ್ಣ ವಯಸ್ಸೊಳಗೆ ಅವನಿಗೆ ಪ್ರೀತಿ ಅಂದ್ರೆ ಏನೇನು ಗೊತ್ತಿದ್ದಿಲ್ಲ. ನೀನು ಅವನಿಗೆ ಓಡಾಡ್ತಿದ್ದೀವ ಬ್ಯಾಡ ಬ್ಯಾಡ ಅಂದ್ರು. ವಾಯ್ ಸುನೀತಾ, ನಮ್ಮ ಅಣ್ಣ ಹೀಗೆ ಒಪ್ಕೊಂಡ ಇದಕ್ಕೆಲ್ಲ? ನಾನು ಅಣ್ಣನಿಗೆ ಹೇಳಿದ್ನಲ್ಲ ನನ್ನ ಮಗಳೇ ಈ ಮನೆಗೆ ಸೊಸೆ ಆಗ್ಬೇಕು ಅಂತ. ನೋ ವೇ, ನಾನು ಈ ಮದುವೆನ ಒಪ್ಕೊಳ್ಳೋದಿಲ್ಲ. ನಾನು ರಾಮ್ಗೋಸ್ಕರ ಇಷ್ಟು ವರ್ಷ ಕಾದಿದ್ದು ವ್ಯರ್ಥ ಆಗೋದಂದ್ರೆ ನಾನು ಸಹಿಸೋದಿಲ್ಲ. ಅಲ್ವಾ? ನೀ ಏನು ಒಡ ಹೊಟ್ಟೆ ತಂಗಿ ಏನ ನನ್ನ ಗಂಡಗ? ಅದು ಅಲ್ದ ನೀವು ಅಮೆರಿಕ ಹೋದಾಗಿಂದ ಒಂದು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ಮಾತಾಡಿಲ್ಲ. ನಿಮ್ಮ ನೆನಪ ಇಲ್ಲ ಮಗ. ಅದು ಅಚಾನಕ್ಕಾಗಿ ಒಮ್ಮಗಳು ಓಡ್ ಬಂದಿರಿ ಈಗ. ಹೆಂಗಂತೇಳಿ ನಾವು ಒಪ್ಕೊಳ್ಳೋಣ? ನೀವೇನಾರ ಮಾತಾಡಿರೋ ಬಿಟ್ಟಿರೋ?
ಆಂಟಿ ನಿಮಗೆ ಗೊತ್ತಾ, ನಾನು ರಾಮ್ಗೋಸ್ಕರ ಯಾವ ಹುಡುಗನ್ನು ಇನ್ನೂ ಪ್ರೀತಿ ಮಾಡಿಲ್ಲ, ಮದುವೆ ಆಗಿಲ್ಲ. ಅವನ್ನ ನಾನು ಎಷ್ಟು ಇಷ್ಟಪಡ್ತಿದ್ದೆ ಗೊತ್ತಾ, ಚಿಕ್ಕ ವಯಸ್ಸಿಂತನೂ ನಾನು ಅವನ ನೆನಪಲ್ಲೇ ಇಷ್ಟು ವರ್ಷ ಕಳೆದಿದ್ದೀನಿ. ಅದಕ್ಕೋಸ್ಕರ ಮಮ್ಮಿನ ಕರ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ನನ್ನ ಮಗಳಿಗೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ? ನೋಡುವ, ನನ್ನ ಹೆಸರು ಮರ್ತು ಬಿಟ್ಟೆ ನಾನು, ಏನಂತ ಹೇಳಿ ನೆನಪಿಲ್ಲ ನನಗೆ. ಶ್ವೇತಾ. ನೋಡುವ ಶ್ವೇತಾ, ನನ್ನ ಮಗ ತ್ರಿವೇಣಿನ ಪ್ರೀತಿಸಿ ಮದುವೆ ಮಾಡ್ಕೊಂಡಾನ. ಸೊ ಅವರಿಬ್ಬರು ನಡಕ ಬರಕ್ಕೆ ಹೋಗ್ಬೇಡ, ಈಗ ಹೇಳ್ಬಿಡ್ತೀನಿ ನಾನು. ನನಗೆ ಅದೆಲ್ಲ ಸಂಬಂಧ ಇಲ್ಲ ಆಂಟಿ. ನಾನು ಇಷ್ಟು ವರ್ಷ ರಾಮ್ಗೋಸ್ಕರ ಕಾದಿದ್ದೆ ಅಂದಮೇಲೆ ರಾಮ್ ನನ್ನವನು, ನನಗೆ ಬೇಕಂದ್ರೆ ಬೇಕು. ಇದೇನ್ಲೇ ತ್ರಿವೇಣಿ ಕತೆ ಒಳಗೆ ಟ್ವಿಸ್ಟ್? ಏನ್ಲೇ ತ್ರಿವೇಣಿ, ರಾಮ್ನ ಬೇಕನ್ನ ತಾರಕ್ಕೆ? ಮಿಸ್ ಶ್ವೇತಾ ಅವರೇ, ಇಷ್ಟೊತ್ತಕ್ಕ ನೀವು ಬಾಯಿ ಬಡ್ಕೊಂಡ್ರು ನಾನು ಸುಮ್ಮನೆ ಇದ್ದೀನಿ. ಏಕಂತಂದ್ರೆ ನೀವು ನಮ್ಮ ಮನೆಗೆ ಗೆಸ್ಟ್ ಅಂತ. ಇನ್ನು ಮುಂದೆ ನನ್ನ ರಾಮ್ ಬಗ್ಗೆ ಏನಾದರೂ ಮಾತಾಡಿದ್ರಿ, ಅದು ಅಲ್ಲದೆ ಅವನೇನಾರ ದಕ್ಕಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರಿ, ನನ್ನಷ್ಟು ಕೆಟ್ಟೋಳು ಯಾರೂ ಆಗಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನನ್ನ ರಾಮ್ ನನ್ನ ಬಿಟ್ಟು ಮತ್ತಾರನ್ನೂ ಇಷ್ಟಪಡಲ್ಲ, ಹಾಗೆ ಕಣ್ಣೆತ್ತು ಕೂಡ ನೋಡಲ್ಲ, ಗೊತ್ತಾ? ಸೊ ನಿಮ್ಮ ಪ್ರಯತ್ನ ಇಲ್ಲಿ ಫಲಿಸುವುದಿಲ್ಲ, ನಿಮ್ಮ ದಾರಿ ನೀವು ನೋಡಿಕೊಳ್ಳಬಹುದು. ಓಕೆ, ಬಂದಾರಿಗೆ ಸೂಕ್ತ ಇಲ್ಲ ಅಂತ ಮುಚ್ಕೊಂಡು ಹೋಗ್ಬೋದು. ಹೂ ದ ಹೆಲ್ ಆರ್ ಯು ಬ್ಲಡಿ ಲೇಡಿ ಟು ಸೇ ಮೈ ಡಾಟರ್ ಗೆಟ್ ಲಾಸ್ಟ್? ಬಿಕಾಸ್ ಆಂಟಿ, ದಿಸ್ ಇಸ್ ಮೈ ಹೌಸ್. ಇದು ನನ್ನ ಮನೆ, ನನ್ನ ಅತ್ತೆ ಮನೆ, ನನ್ನ ಗಂಡನ ಮನೆ, ನನ್ನ ಮಾವನ ಮನೆ. ಓಕೆ, ಆದಮೇಲೆ ನನ್ನ ಮನೆ. ನೋ ವೇ, ರಾಮನ ದಕ್ಕಿಸ್ಕೊಳ್ಳೋವರೆಗೂ ನಾನು ಈ ಮನೆ ಬಿಟ್ಟು ಹೋಗೋದೇ ಇಲ್ಲ. ನಾನು ಇಲ್ಲೇ ಇರ್ತೀನಿ. ಯಾರು ಬಂದು ನನ್ನ ತಡಿತಾರೆ ನಾನು ನೋಡೇ ಬಿಡ್ತೇನೆ. ನಾನು ಅಣ್ಣ ಬರುವವರೆಗೂ ಇಲ್ಲೇ ಇರ್ತೀನಿ. ಅಣ್ಣ ಬಂದ್ರು ಅದೇ ಮಾತು, ನಾವು ಹಾಡಿದ್ರು ಅದೇ ಮಾತು. ಹೊಳೆ ಕೆಲಸದವಳು ಮೇಡ್ ಇದ್ದಂಗಿದ್ದಾಳೆ, ಇವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದಾನಂದ್ರೆ ಹೌ ಶೇಮ್. ಶೀ, ಇಂಥವಳ ಮದುವೆ ಮಾಡ್ಕೊಂಡಿದ್ದಾನ ರಾಮ್? ಇಷ್ಟು ಚೀಪ್ ಅವನ ಟೇಸ್ಟು. ನನ್ನಂತವಳ, ಈ ಫಾರಿನ್ ಲೇಡಿನ ಬಿಟ್ಟು ಈ ಭಿಕಾರಿನ ಮದುವೆ ಮಾಡ್ಕೊಂಡಿದ್ದಾನ. ನೋಡಿ ನನ್ನ ಕತ್ತಲ್ಲಿ ಡೈಮಂಡ್ ನೆಕ್ಲೆಸ್ ಹೆಂಗ್ ಹೊಳಿತಾ ಇದೆ, ಇವಳ ಕತ್ತಲ್ಲಿ ಏನು ಹೊಳಿತಾ ಇದೆ? ಖಾಲಿ ಕತ್ತು ಹಂಗೇ ಉಯ್ಯಾಡ್ತಾ ಇದೆ. ಯಾಕೆ ನಾನು ನೋಡಾತಿ ನನಗೆ ಯಾವತ್ತಿ ಬಗ್ಗೆ ಬಾಯಿ ಬಂದಂಗೆ ಮಾಡಾತಿ? ತರಿಗೆ ಒಂದು ಕೊಟ್ಟೆ ನೋಡು, ಬಾಯಾಗಿನ ಹಲ್ಲೆಲ್ಲ ಉದುರು ಬಿಡ್ಬೇಕೆ? ಸುಮ್ಮನೆ ಇದ್ದಂಗಿದ್ದಂಗೆ ಭಾಳ ಮಾತಾಡ್ತಾಳಕ್ಕೆ. ನಾ ಕೆಲಸದಕ್ಕೆ ಅಂತ ನೀ ಕೆಲಸದಕ್ಕೆ ಏನೇ ಫಾರಿನ್ ಹುಡುಗಿನಿ? ಯಾ ಸೀಮೆ ಫಾರಿನ್ ಹುಡುಗಿಯ ನೀನೆ? ಎಲ್ಲಿ ಏನು ಕಾಣಾತಿ ನಿಂದ್ರೊಳಗೆ? ಡೈಮಂಡ್ ನೆಕ್ಲೆಸ್ ಅಂತೆ. ಇಲ್ಲಿ ರೊಕ್ಕದ ಬೆಲೆ ಇಲ್ಲವ, ಮನುಷ್ಯತ್ವಗ ಪ್ರೀತಿಗೆ ಬೆಲೆ ಇರೋದು ಏನ? ನೀನ್ ರೊಕ್ಕ ಅಲ್ಲೇ ಪೂಜೆ ಮಾಡಿ ನಿನ್ ಟಿಜರೊಳಗೆ ಇಟ್ಕೋ, ಇಲ್ಲಿ ತೋರ್ಸಕ್ ಬರಬೇಡ. ಬಂದಾಳಿಗೆ ಮಾತಾಡಕ್ ಹಂಗ ಮಿಟಕಲಾಡಿ ಊರು ಮಿಟಕಲಾಡಿ ಬಾಯಿ ಮುಚ್ಕೊಂಡು ತಣ್ಣಗೆ ಹೋಗೋದ್ ಬಿಟ್ಟು ಮತ್ ನನ್ನ ಗೆಳತಿ ಬಗ್ಗೆ ಮಾತಾಡ್ತಾಳಿಕ್ಕೆ. ಆದ್ರಿಗಿತ್ತಿ ಸುಮ್ಮನೆ ದೀಪಿ, ಯಾಕೆ ಇಷ್ಟು ಮಾಡಾತಿ? ಯವ್ವ, ಅವ್ರು ಅಂದ್ರೆ ನಮ್ಗೆ ತಾಕತ್ತೇನ ಅದು? ಇಂಥವ್ರ ಎಷ್ಟು ಮಾತು ನಾವು ಕೇಳಿಲ್ಲ. ಈ ಕಿವ್ಯಾಗ ಕೇಳಬೇಕು, ಈ ಕಿವ್ಯಾಗ ಬಿಡ್ಬೇಕು. ಇಂಥವ್ರು ಮಾತಾಡಿದ್ರೆ ಏನು ಭೂಲೋಕ ಹಾಳಾಗುತ್ತಾ? ಇಲ್ಲಲ್ಲ. ಸುಮ್ಮನಿರ್ಲೆ, ಬಿಟ್ಟಂಗ್ ಭಾಳ ಮಾತಾಡ್ತಾಳ. ಅದ್ರಗಿತ್ತು ಇದೊಂದು ನೀ ಸುಮ್ಮನಿರ್ಬೋದು, ನನಗೆ ಸುಮ್ಮನಿರಕ್ಕಾಗಂಗಿಲ್ಲ. ಬೈಬೇಡ್ಲಿ, ಯಾರ ಕೇಳಿಸ್ಕೊಂಡಾರ ಕೇಳಿಸ್ಕೊಲೆ ಬೇಡ. ಈಗೇನು ಮಾತಾಡಕ್ ಹೋಗ್ಬೇಡ್ರಿ, ಸುಮ್ಮನಿರಿ. ಅವ್ರಿಗೆ ಸುನೀತಾ ಅವ್ರಿಗೆ ಏನಾರ ಒಂದು ಕೋಣಿ ಇದ್ರೆ ಕಳಿಸ್ಬಿಡ್ಬಾ ಕಡೆ. ನಿನ್ನ ಗಂಡ ಬರಲಿ, ನಿನ್ನ ಗಂಡ ಬಂದ್ಮೇಲೆ ಏನು ಮಾತಾಡ್ತಾರೆ ನೋಡಿ ಮಾತಾಡ್ಲಿ. ಏನ ಯು ಬ್ಲಡಿ ಇಡಿಯಟ್ ಸ್ಟುಪಿಡ್, ಹೌ ಯು ಟಾಕ್ ವಿತ್ ಮೀ? ನಾ ಹಿಂಗ ಮಾತಾಡೋದು ನೋಡ. ಸಿ ಮಾಮ್, ಹೌ ಶಿ ಆರ್, ಡೋಂಟ್ ಹ್ಯಾವ್ ಎನಿ ಮ್ಯಾನರ್ಸ್, ಹೌ ಟು ಟಾಕ್. ಎಸ್ ಬೇಬಿ, ಜಸ್ಟ್ ಸ್ಟುಪಿಡ್ ಗರ್ಲ್ಸ್. ಆಂಟಿ ಪ್ಲೀಸ್ ಮೈಂಡ್ ಯುವರ್ ಟಂಗ್, ಡೋಂಟ್ ಟಾಕ್ ಲೈಕ್ ದಿಸ್. ವಿ ಕ್ಯಾನ್ ಆಲ್ಸೋ ಟಾಕ್, ಓಕೆ? You don't tell me what I talk, okay? And also don't say anything to my friends, okay? Sunita, can you show me where is the room? I want to take a rest. ಯಾಕ ನಿಮ್ಮ ಮನೆ ಇತ್ತಲ್ಲ, ಅಲ್ಲಿ ಹೋಗ್ಬೇಕಾಗಿತ್ತಿಲ್ಲ? ನಾನು ಡೈರೆಕ್ಟ್ ಆಗಿ ಇಲ್ಲಿ ಬಂದಿದ್ದು ಯಾಕಂದ್ರೆ ನನ್ನ ಮಗಳ ಮದುವೆ ಫಿಕ್ಸ್ ಮಾಡೋಣ ರಾಮು ಜೊತೆ ಅಂತ. ಈಗ ನಾನು ಸಡನ್ ಆಗಿ ಅಲ್ಲಿ ಹೋಗ್ಲಿಕ್ಕೆ ಬರಲ್ಲ. ಸೊ ನಾನು ಅಣ್ಣ ಬರೋರು ಇಲ್ಲೇ ಇರ್ತೀನಿ. ಏನಂತ ಡಿಸಿಷನ್ ತಗೊಂಡೇ ಹೋಗ್ತೀನಿ. ನಾವು ಅಮೇರಿಕಕ್ಕೆ ಹೋಗುವವರೆಗೂ ಇಲ್ಲೇ ಇರ್ತೇವೆ. ಏನು ಅಮೇರಿಕಾಗೆ ಹೋಗುವವರೆಗೂ ಇಲ್ಲೇ ಇರ್ತೀರಾ? ಹೌದು. ಹೋಗ್ಲಿ, ತೋರಿಸೋಗ್ಲೇ ಕಡೆ ಬನ್ನಿ. ತ್ರಿವೇಣಿ, ನಿನ್ನ ಹುಷಾರೊಳಗೆ ನೀರು ಇನ್ನು ಮ್ಯಾಗ ನೋಡು, ಎಂಥವ್ರು ಗಂಟು ಬಂದು ಬೀಳ್ತಾವ. ಯಾವಾಗ ಹೆಂಗೆ ಬದಲಾಗ್ತದೆ ಅಂತ ಗೊತ್ತಾಗಂಗಿಲ್ಲ ನೋಡು. ಆರಾಮ್ ಎಲ್ಲ ಮುಗೀತು, ಟೆನ್ಷನ್ ನೆಮ್ಮದಿಯಾಗಿರೋಣ ಅಂತ ಅನ್ನೋಷ್ಟು ಏನಾರು ಒಂದು ಬಂದೇ ಬರುತ್ತೆ ಪ್ರಾಬ್ಲಮ್. ಈಗ ನಮ್ಮ ಮನ್ಯಾಗ ಮುಗೀತು, ಇಲ್ಲಿ ಸ್ಟಾರ್ಟ್ ಆಯ್ತು ನೋಡು. ನನಗೆ ಇವ್ರು ಯಾರಂತನೇ ಗೊತ್ತಿಲ್ಲ ರೀ ಅಮ್ಮ. ಇವ್ರು ಹೆಂಗೆ ಬಂದ್ರೆ ಎಲ್ಲಿಂತ್ರ ಬಂದ್ರೆ ಅಂತ ಒಂದು ದೊಡ್ಡ ಕನ್ಫ್ಯೂಸ್ ಆಗ್ಬಿಟ್ಟೈತಿ. ನಿಮ್ಮ ಮಾವಿಲ್ಲ, ನಿಮ್ಮ ಮಾವನ ದೊಡ್ಡಪ್ಪನ ಮಗಳಕ್ಕಿ ನಿನ್ನ ಗಂಟೆಗೆ ಅತ್ತಿ ಆಗ್ಬೇಕಾ? ಸಣ್ಣವರಿದ್ದಾಗ ಇವರೆಲ್ಲರೂ ಕೂಡಿ ಆಡ್ತಿದ್ರು. ನಮ್ಮ ಸೂರಜ್, ಪ್ರೇಮ ಮತ್ತು ರಾಮ, ಈ ಹುಡುಗಿ ಇವರೆಲ್ಲರೂ ಇಲ್ಲೇ ಒಟ್ಟಿಗೆ ಆಡ್ತಿದ್ರು. ಇವ್ರದ್ದು ಮನೆ ಈ ಕಡೆ ಇತ್ತು ಬಾಜಿಕ. ಈಗ ಮಾರೆಲ್ಲ ಹೋಗ್ಯಾರ ಇವ್ರ ಗಂಡ ಅದೆಲ್ಲರೂ. ಇಲ್ಲೇ ಇತ್ತು, ಇಲ್ಲೇ ಆಡ್ತಿದ್ರು ಅವ್ರು. ಅವಾಗ ಸಣ್ಣ ವಯಸ್ಸೊಳಗೆ ಈ ಹುಡುಗಿ ಪ್ರೀತಿ ಗೀತಿ ಅನ್ಕೊಂಡಿದ್ದಕ್ಕೆ ನಿಮ್ಮ ಮಾವ ಬೈದಿದ್ದ.
ಆಡೋ ವಯಸ್ಸೊಳಗೆ ಏನು ಪ್ರೀತಿ ಗೀತಿ ಹಚ್ಚಿ ನೀನು ಅಂತೇಳಿ ಹಂಗೆ ಮತ್ತೆ ಈಗಿನ ಗಂಡಗೆ ಅಮೆರಿಕ ಒಳಗೆ ಕೆಲಸ ಆತ ಅವಾಗ ಹೋದವ್ರು ಈಗ ಬಂದಾರ ನೋಡು. ಓ ಹೌದೇನ್ರಿ. ಪಾಪ ನಿನ್ನ ಗಂಡಗೆ ಅವಾಗ ಪ್ರೀತಿ ಅನ್ನೋದು ಏನು ಗೊತ್ತಿದ್ದಿಲ್ಲ, ಬರೀ ಅದಕ್ಕೆ ಓದೋ ಲಕ್ಷ ಐತೆ. ಮತ್ತು ಯಾವ ಎರಡು ಹುಡುಗರು ಮತ್ತು ಸೂರಜ್ ಪ್ರೇಮ ಅವ್ನ ಜೊತೆನೇ ಇರ್ತಿದ್ವು, ಅವು ಓದೋ ಕಡೆ ಲಕ್ಷ. ಯಾವಾಗಲೂ 3 ಜೊತೆನೇ ಇರ್ತಿದ್ವ, ಆ ಹುಡುಗಿ ಸಹಿಸಕ್ಕಾಗ್ತಿದ್ದಿಲ್ಲ. ಯಾವಾಗೂ ರಾಮ್ ಹಿಂದೆ ಅಡ್ಡಾಡ್ತಿದ್ದ, ಅದಕ್ಕೆ ಅವನ ಏನು ಮಾಡ್ತಿದ್ದ ನಮ್ಮ ಮನೆಗೆ ಬಂದುಬಿಡ್ತಿದ್ದ. ಯಾವಾಗ ಇವರು ಊರು ಬಿಟ್ಟು ಹೋದ್ರೋಣ ಅವಾಗ ಅವನು ಮತ್ತೆ ಇಲ್ಲಿ ಬಂದಿರೋಕೆ ಶುರು ಮಾಡ್ದ. ಆದ್ರೂ ಪ್ರೇಮ ಬರಗೇಟಿ ಅಂತ ಕಿಗತೆ ಇಲ್ಲ, ಆಕಿ ಮದ್ವೆ ಆಗಿತ್ತಂದ್ರು ರಾಮ್ ನನಗ ಬೇಕಂತ ಅಲ್ಲಕ್ಕಿ. ಇರ್ತಾವ ಬಿಡ, ಒಂದೊಂದು 3 ಬಿಟ್ಟಿದ್ವು. ಅಲ್ಲಿ ಫಾರ್ಗಳ ಹಂಗೆ ಅಲ್ಲ, ಒಂದು ಬಿಟ್ಟು ಒಂದು ಬಿಟ್ಟರೆ ಒಂದು ಹಂಗೆ ಅಲ್ಲಿದೆ ಇಲ್ಲಿ ತಂದಾಳಕ್ಕಿ ರೂಲ್ಸ್. ಅಲ್ಲಿದ್ದಿಲ್ಲಿಗೆ ಏನಾರು ತೊಂಬಂದು ಚಪ್ಪಲಿ ಹರಂಗೆ ಹೊಡಿತೀನಿ ಆಕಿಗೆ. ನನ್ನ ಗಂಡಗೆ ಏನಾರು ಕಿತ್ಕೊಳಕ್ಕೆ ನೋಡಿದ್ಲಂದ್ರೆ. ನಿನ್ನ ಗಂಡ ನೀನು ಪರ ಇರೋ ಮಟ ನೀ ಯಾಕೆ ಟೆನ್ಷನ್ ತಗೊಂತೀಯ? ನನ್ನ ಗಂಡ ನಾನು ಬಿಟ್ಟು ಕೊಡೋಂಗಿಲ್ಲ ಬಿಡ್ರಿ ಯಾವಾಗಲೂ. ನಿನ್ನ ಗಂಡನ ಆಕಿ ಮೊದಲಿಂದ್ರೂ ಆಗಿ ಬರಂಗಿಲ್ಲ, ಸುಮ್ಮನೆ. ಆದರೂ ಯಾವ ಪ್ರಾಬ್ಲಮ್ ಹೆಂಗೆ ಎಲ್ಲಿಂದ ಒಕ್ಕರ್ಸ್ಕೊತೀನಿ ಅಂತ ಅನ್ನೋದು ಗೊತ್ತಾಗಂಗಿಲ್ಲ ಅಮ್ಮ. ಹೌದೇ ಯವ್ವ ತಾಯಿ, ನೋಡು ಇಷ್ಟೊಂದು ತಣ್ಣಗಿದ್ಯಾ, ಈಗ ಏನು ಕಿರಿಕಿರಿ ಸ್ಟಾರ್ಟ್ ಆಗ್ತೈತೆ ಏನು.